ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀನಿ. ಈಗಂತೂ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗೆಲ್ಲ ನಾವು ಜಾಸ್ತಿ ಕುರುಮ್ನೆ ಜಾಸ್ತಿ ಇಷ್ಟಪಡೋದು. ಬಿಸಿ ಬಿಸಿಯಾದ ವಡೆ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ನಾವು ಟೀ ಟೈಮಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡ್ತಾ ಇರ್ತೀವಿ. ಮತ್ತು ಎಷ್ಟೇ ತಿಂದ್ರೂ ಬೇಗ ಜೀರ್ಣ ಆಗುತ್ತೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಜಾಸ್ತಿ ನಾವು ಫುಡ್ಡನ್ನೆಲ್ಲ ತಿನ್ನೋದ್ರಿಂದ ತುಂಬಾ ಬೇಗನೂ ಜೀರ್ಣ ಆಗುತ್ತೆ. ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಈ ಟೈಮಲ್ಲಿ ಹೇಗೆ ನಾವು ಕಡಲೆಬೇಳೆ ವಡೆನ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಒಂದು 3 ಅವರು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕಂದಲೇ ತರಿಯಾಗಿ ನಾವು ರುಬ್ಕೊಬೇಕಾಗುತ್ತೆ. ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಒಂದೊಂದು ಬೇಳೆ ಇದ್ರೂ ಏನೂ ಆಗೋದಿಲ್ಲ. ಇವಾಗ ವಡೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಸಾಮಗ್ರಿಗಳು ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾದ ನಾವು ವಡೆನ ರೆಡಿ ಮಾಡ್ಕೊಬೋದು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಸಬಾಕ್ಸಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದೊಂದು ಇಂಚ್ ಅಷ್ಟೇ ತೊಗೊಂಡಿರೋದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇವಾಗ ಹಾಕ್ಬಿಟ್ಟು ಕಡಲೆಬೇಳೆನ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರು ಹಾಕಂದಲೇ ನಾವು ರುಬ್ಕೊಬೇಕಾಗುತ್ತೆ. ತುಂಬ ನೀರು ಹಾಕ್ಬಿಟ್ರೆ ಆಮೇಲೆ ಕಷ್ಟ, ನಮಗೆ ವಡೆ ಎಲ್ಲ ತೊಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಈಗ ನೋಡಿ, ನಾನು ಮೆಣಸಿನ್ಕಾಯಿನ ಹಾಗೇ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಹಚ್ಕೊಬೋದು. ಈಗ ಸಣ್ಣ ಮಕ್ಕಳೆಲ್ಲ ತಿನ್ನಬೇಕು ಅಂತಂದಾಗ ಅವಾಗೆಲ್ಲ ಖಾರ ಎಲ್ಲ ಹಾಕೋದ್ರೆ ತುಂಬ ಕಷ್ಟಪಟ್ಟು ತಿಂತಾರೆ. ಹಾಗಾಗಿ ಆದಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡ್ರೆ ಒಂದೇ ಸಮನಾಗಿ ನಾವು ಖಾರ ಎಲ್ಲ ಆಗುತ್ತೆ. ಈಗ ಉಪ್ಪು ಮತ್ತು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಹಾಕಿರೋ ಪದಾರ್ಥಗಳ್ನೆಲ್ಲನ ಈಗ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಎಲ್ಲನ. ಜಾಸ್ತಿ ಸಬಾಕ್ಸಿ ಸೊಪ್ಪನ್ನ ವಡೆಗೆ ಹಾಕಿರ್ತೀವಿ. ಅದಿಲ್ಲ ಅಂತಂದರೆ ನುಗ್ಗೆ ಸೊಪ್ಪನ್ನು ಹಾಕ್ತಾರೆ. ಈಗ ಊರ ಕಡೆ ಎಲ್ಲನ ನುಗ್ಗೆ ಸೊಪ್ಪು ಸಿಗುತ್ತಲ್ವ, ಸಬಾಕ್ಸಿ ಸೊಪ್ಪು ಸಿಗಲ್ಲ ಅಂತಂದ್ಬಿಟ್ಟು ನುಗ್ಗೆ ಸೊಪ್ಪನ್ನು ಹಾಕ್ಬಿಟ್ಟು ಇದೇ ರೀತಿ ಎಲ್ಲ ಐಟಮ್ಗಳ್ನ ಹಾಕ್ಕೊಂಡು ನುಗ್ಗೆ ಸೊಪ್ಪು ಮಾತ್ರ ಚೇಂಜ್ ಮಾಡ್ಕೊತಾರೆ. ಇಲ್ಲಿ ಬೆಂಗಳೂರಲ್ಲೆಲ್ಲ ನಮಗೆ ಸಬಾಕ್ಸಿ ಸೊಪ್ಪು ಸಿಗೋದ್ರಿಂದ ಅದನ್ನೇ ಹಾಕ್ಬಿಟ್ಟು ಮಾಡ್ತೀವಿ. ನುಗ್ಗೆ ಸೊಪ್ಪು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ, ಸಬಾಕ್ಸಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ ವಡೆಗಳ್ನೆಲ್ಲನ ನೋಡಿ ಈ ರೀತಿ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ಕೈಯಲ್ಲೇ ತಟ್ಕೊಳೋದು. ಬೇಕಂದ್ರೆ ಒಂದು ಕವರ್ ಹಾಕ್ಕೊಳ್ಳಿ ಕೈಗೆ, ಆವಾಗ ನೀಟಾಗೆಲ್ಲ ನಾವು ಎತ್ತೋದಕ್ಕೆ ಸರಿಯಾಗುತ್ತೆ. ನಾನಿಲ್ಲಿ ಹಾಗೇ ಮಾಡ್ತಾಯಿದ್ದೀನಿ. ಅಭ್ಯಾಸ ಆದರೆ ಹಾಗೇ ಮಾಡ್ಕೊಬೋದು. ಇಲ್ಲ ಅಂತಂದರೆ ನೋಡಿ, ಈಗ ಹಾಕಿದ್ರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಹಾಗಾಗಿ ನೀವು ಕವರ್ ಹಾಕೊಬೋದು. ನೋಡಿ, ಎಲ್ಲ ನೀರು ಒಂದು ಸ್ವಲ್ಪನೂ ನೀರಿಲ್ಲ. ನೀರು ಜಾಸ್ತಿ ಇದ್ದರೆ ಸೋರೋಗೋ ಚಾನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನೋಡಿ, ಈ ಥರ ಕಟ್ಟಿದ್ರೂ ಬರೋದಿಲ್ಲ ಅವಾಗೆಲ್ಲನ, ಕೈಗೂ ಸಹ ಮಿತ್ಕೊತಾ ಇರುತ್ತೆ. ನೋಡಿ, ಒಂದು ಸ್ವಲ್ಪನೂ ನೀರು ಹಾಕ್ತಲೇ ಮಾಡಿರೋದ್ರಿಂದ ಇಷ್ಟು ನೀಟಾಗಿ ಮಾಡ್ಕೊಬೋದು. ಅಕಸ್ಮಾತ್ ಎಲ್ಲ ನೀವು ನೀರು ಹಾಕ್ಬಿಟ್ಟು ರುಬ್ಬಿಟ್ರೆ ಆವಾಗ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಎಲ್ಲ ನಮಗೆ ಈಗ ಬರೋದಿಲ್ಲ. ಆವಾಗ ಏನು ಮಾಡಬೇಕಾಗುತ್ತೆ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲ ಅಂತಂದರೆ ಕಡಲೆ ಹಿಟ್ಟಿರುತ್ತಲ್ವ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ನಮಗೆ ನೀರೆಲ್ಲನ ಹೀರ್ಕೊಳ್ಳುತ್ತೆ. ಕಡಲೆ ಹಿಟ್ಟಾಗಿರ್ಬೋದು ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟಾಗಿರ್ಬೋದು. ಆವಾಗ ನಾವು ವಡೆನ ನೀಟಾಗಿ ತೊಟ್ಕೊಬೋದು. ನೋಡಿ, ಈಗ ಒಂದೇ ಸಲ ನಾನು ಎಲ್ಲ ಮಾಡಿ ಇಟ್ಕೊತಾ ಇದ್ದೀನಿ. ತುಪ್ಪ ಹಾಕಿ ನೋಡಿದೆ, ಎಣ್ಣೆ ಕಾದಿದೆ. ಈಗ ತೊಟ್ಟಿಟ್ಕೊಂಡಿದ್ವಲ್ಲ ಆ ವಡೆನ ಒಂದೊಂದೇ ಬಿಡಬೇಕಾಗುತ್ತೆ. 2 3 ಒಂದೇ ಸಲ ಬಿಡೋದಕ್ಕಾಗೋದಿಲ್ಲ, ಒಂದೊಂದೇ ಬಿಡೋದು. ಈ ರೀತಿ ಎಲ್ಲನ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ಬಿಟ್ಟು ನಾನು ಬಾಣಲಿಗೆ ಮಾಡ್ತಾಯಿದ್ದೀನಿ. ಈಗ ನೋಡಿ, ಒಂದೊಂದೇ ತೊಟ್ಟಿರೋದನ್ನ ಹಾಕ್ಕೊಬೋದು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಫಂಕ್ಷನ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಮಳೆಗಾಲ ಮತ್ತು ಚಳಿಗಾಲದಲ್ಲೆಲ್ಲ ನಾವು ಈ ರೀತಿ ಮಾಡಿಕೊಂಡ್ರೆ ಟೀ ಟೈಮಲ್ಲಿ ಮತ್ತು ಚಳಿಯೆಲ್ಲ ಆಗ್ತಾ ಇರುತ್ತೆ, ಮಳೆಯೆಲ್ಲ ಬರ್ತಾ ಇರ್ತಿತ್ತಲ್ಲ, ಆ ಟೈಮಲ್ಲೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ವಡೆನ ನಾವು ಎಣ್ಣೆಗೆ ಹಾಕಾದ್ಮೇಲೆ ಒಂದು 3-4 ನಿಮಿಷ ಹಾಗೇ ಬಿಟ್ಬಿಡ್ಬೇಕು, ಕೈಯಲ್ಲಿ ಆಡಿಸ್ಬಾರ್ದು. ಅದಾದಮೇಲೆ ಒಂದು ಕಡೆ ಬೆಂದಿದೆ, ಸೆಟ್ಟಾಗಿದೆ ವಡೆ ಅಂತ ಅಂದಮೇಲೆ ಇನ್ನೊಂದು ಸಲ ನಾವು ತಿರುವಾಕೊಬೇಕಾಗುತ್ತೆ. ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಮಾಡಬೇಕು. ಹಾಕಿದ ತಕ್ಷಣ ನಾವೇನಾದರೂ ನೋಡಿ ಈ ರೀತಿ ಏನಾದರೂ ನಾವು ಮೇಲೆ ಕೆಳಗಡೆ ಮಾಡೋಕ್ಕೋದ್ರೆ ಆವಾಗೆಲ್ಲ ನಾವು ಒಡ್ಕೊಳೋ ಚಾನ್ಸ್ ವಡೆ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಒಂದು 3-4 ನಿಮಿಷ ಹಾಗೇ ಬಿಟ್ಕೊಂಡ್ಬಿಡ್ಬೇಕಾಗುತ್ತೆ. ನೋಡಿ, ಈ ಕಲರ್ ಬಂದಾದಮೇಲೆ ನಾವು ವಡೆನೆಲ್ಲ ಎತ್ಕೊಬೇಕಾಗುತ್ತೆ. ಚೆನ್ನಾಗಿ
ಚೆನ್ನಾಗಿ ಬೆಂದಿದೆ. ಇದೇ ಕಲರ್ ವಡೆ ಮಾಡೋದು. ಈ ಕಲರ್ ಇದ್ದರೆ ಸಾಕು, ಆರಾಮಾಗಿ ನಾವು ಎತ್ಕೊಂಡು ಆಮೇಲೆ ಇನ್ನೊಂದು ದೆಬ್ಬೆನ ಬಿಟ್ಕೊಬೇಕಾಗುತ್ತೆ. ಇದೇ ರೀತಿ ವಡೆನ ಮಾಡ್ಕೊಳೋದು. ಫಸ್ಟೇ ನೋಡಿ ಬೇಯೋದ್ರೊಳಗಡೆ ನಾವು ಇನ್ನೊಂದು ಸಲ ವಡೆನ ನಾವು ತೊಟ್ಟಿಟ್ಕೊಂಡು ಆಮೇಲೆ ಒಂದು ದೆಬ್ಬೆ ಆದಮೇಲೆ ಇನ್ನೊಂದು ದೆಬ್ಬೆನ ಹಾಕ್ಕೊಬೇಕಾಗುತ್ತೆ. ಆರಾಮಾಗಿ ಹಾಕ್ಕೊಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಸರಳವಾಗಿ ನಾವು ಆ ಕಡಲೆಬೇಳೆ ವಡೆನ ಮನೇಲಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.